ಡಮ್ಮ ಡಮ್ಮ ಡಮ್ ಡಮ್ ಮುತ್ತಿಗೆ ಮುತ್ತಿಕೊಂಡು ನನ್ನ ನೀನು ಒತ್ತಿಕೊಂಡು ಡಮ್ಮಾರೆ ಡಮ್ಮಾರೆ ಡಮ್ಮ ಡಮ್ಮ ಡಮ್ಮಾರೆ ಮುತ್ತತ್ತೆ ಸತ್ಯರಾಜು ಮುತ್ತಕ್ಕೆ ನನ್ನ ಬಾಚು. ಓಯ್ ಗುಂಜಪ್ಪನವ್ರೆ, ನಮಸ್ಕಾರ ಮಾರ್ರೆ. ಆಯ್ತು ಬಾರಪ್ಪ, ಏನಪ್ಪ ಸಮಾಚಾರ? ಎಂತದು ಗುಂಜಪ್ಪಣ್ಣ, ಎಂತದಕ್ಕೆ ನೀವು ಇಷ್ಟೊಂದು ಬೇಜಾರಾಗಿರುವುದು? ಏನ್ ಮಾಡ್ತಿಲ್ಲ ನಾಥ, ನಿಂಗೆ ದೇಶದ ಬಗ್ಗೆ ಚಿಂತೆನೂ ಇಲ್ಲ, ಊರಿನ ಬಗ್ಗೆ ಒಂದಿಷ್ಟು ಕಾಳಜಿನೂ ಇಲ್ಲ. ಎಂಡ್ರು ದುಡ್ದು ಅನ್ನ ಮಾಡಾಕ್ತಾಳೆ, ಅದನ್ನ ತಿನ್ನೋದು ಮಲಗೋದು ಬಿಟ್ರೆ ಇನ್ನೇನ್ಲ ನಿಂಗೆ ಕೆಲ್ಸ? ನನ್ನ ಸುಖವನ್ನು ಕಂಡು ನೀವು ದುಃಖ ಪಡುವುದು ಬೇಡ ಮಾರ್ರೆ. ಈಗ ನಿಮಗೆ ಆಗುತ್ತಿರುವ ಸಂಕಟ ಎಂತದ್ದು ಹೇಳಿ? ಏನಂತ ಹೇಳೋಲ್ದನ ತಾಯಿ, ಈ ಸಾರಿ ನಮ್ಮ ರಾಜ್ಯ ನಾಯಕರು ಯಾವ ದಿಕ್ನಲ್ಲಿ ಹೊರಟಿದ್ದಾರೆ ಅನ್ನೋದೇ ನಂಗೆ ಚಿಂತೆ ಆಗ್ಬಿಟ್ಟಿದೆ ಕಳ್ಳ. ಎಂತ ಗುಂಜಪ್ಪಣ್ಣ, ಈಗ ಎಂತದಾಯ್ತು ಅಂತ ನೀವು ಹೀಗೆ ಮಾತನಾಡುತ್ತಿರುವುದು? ಲೀನಾಥಾಯ್, ನಮ್ಮ ರಾಜಕಾರಣ ಈಗ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಗೊತ್ತಿಲ್ಲ. ಸಿಕ್ಕವ್ರನ್ನ ಬಾಯಿಗೆ ಬಂದಂತೆ ಬೈಯೋದು, ಸಿಕ್ಕವ್ರ ಮೇಲೆ ದಬ್ಬಾಳಿಕೆ ಮಾಡು, ಕೀಳು ಮಟ್ಟಿಗೆ ಇಳಿದ್ಬಿಟ್ಟಿದೆ ಕಳ್ಳ ನಮ್ಮ ರಾಜಕಾರಣ. ಅಯ್ಯೋ ಗುಂಜಪ್ಪಣ್ಣ, ನೀವು ಇಷ್ಟೊಂದು ಕೋಪಿಸಿಕೊಂಡಿರುವುದನ್ನು ನೋಡ್ತಿದ್ದರೆ ಏನೋ ದೊಡ್ಡ ಅನ್ಯಾಯವೇ ಆಗಿರಬೇಕು. ಎಂತ ಆಯ್ತು ಹೇಳಿ ಮಾರ್ರೆ. ಲೀನಾಥಾಯ್, ನೋಡ್ಲ ಇಲ್ಲಿ, ಇದನ್ನ ಒಂದ್ ಗೀತ ಓದಪ್ಪ. ಎಂತದು ಇದು? ತುರುವೇಕೆರೆ ತಾಲೂಕಿನ ಜನಪ್ರಿಯ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪನವರ 2017ರ ಸಂಸ್ಕೃತ ನುಡಿಮುತ್ತುಗಳನ್ನು ಕೇಳಿ ಆನಂದಿಸಿ. ಗುಂಜಪ್ಪನವರೇ, ಈ ಶಾಸಕರು ಸಂಸ್ಕೃತ ಬೇರೆ ಕಲಿತಿದ್ದಾರಾ? ಹೌದು ಕಳ್ಳೆನಾಥ, ಇವರು ಸಂಸ್ಕೃತನು ಕಲ್ತಿದ್ದಾರೆ. ಇವರ ಸಂಸ್ಕೃತ ಎಂತದ್ದು ಅಂತ ಒಂದ್ ಗೀತ ನೀನೇ ಕೇಳಿಸ್ಕೊಳ್ಳ. ಅವನಂತ ಪುಟ್ಟ ಜಗತ್ತಲ್ಲಿಲ್ಲ. ಎಸ್ ಪಿ ಅಂದ್ರೆ ಪುಟ್ಟ ಅಂತ. ಮೂಳೆ ಇಲ್ಲದ ನಾಲಿಗೆ ಸರಿ ಇಲ್ಲ. MLA ಮಾಡಿದ ನಾನ್ ಕೇಳ್ರೆ, ಆ ಟೌನ್ ಪಂಚಾಯತ್ ಮುನ್ಸಿಪಾಲಿಟಿನಲ್ಲಿ ನಮ್ಮಲ್ಲ ಯಾವ ಗೆಲ್ಸಿದ್ದೆ ನಾನೇ. ಅವನು ಒಳ್ಳೆಬಿಟ್ಟು MP ಜೊತೆನಲ್ಲಿ ಅವನೇನ್ ಮಾಡಿದ ಗೊತ್ತಿಲ್ಲ ಅವ್ರಿಗೆ. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ. ಅವನಂತ ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ಪೊಲೀಸ್ ಸ್ಟೇಷನ್ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲ. ಇವನೇ ಸರ್ಕಲ್ ಇವನು ಆಯ್ತಾ? ಇನ್ನು ಸಾವಿರಾರು ಜನ ಬರ್ತಾರೆ. ಭಗವಂತ ಬಾಯ್ ಕೊಟ್ಟ, ಯಾಕೆ ಭಗವಂತ ಬಾಯ್ ಕೊಟ್ಟ ನುಡಿಯೋಕಂತ, ಅದನ್ಯಾಕೆ ತೆರೆಯುವೆ ಬೈಯೋಕಂತ. ಭಗವಂತ ಬಾಯ್ ಕೊಟ್ಟ ನುಡಿಯೋಕಂತ, ಅದನ್ಯಾಕೆ ತೆರೆಯುವೆ ಬೈಯೋಕಂತ. ಇದೆಂತದು ಗುಂಜಪ್ಪಣ್ಣ, ಇವರ ಬಾಯಿಂದ ಸಂಸ್ಕೃತದ ಬದಲಾಗಿ ಬರೀ ಟುಯ್ ಟುಯ್ ಎನ್ನುವ ಬೀಪ್ ಸೌಂಡೇ ಕೇಳ್ತಿದೆಯಲ್ಲ, ಎಂತದಿದು? ಲೀನಾಥಾಯ್, ಇವ್ರ ಬಾಯಿಂದ ಸಂಪೂರ್ಣ ಸಂಸ್ಕೃತ ಕೇಳಬೇಕು ಅಂದ್ರೆ ರಾತ್ರಿ 12 ಗಂಟೆ ಮೇಲೆ ಬಾರಪ್ಪ, ನಿಂಗೆ ಕೇಳಿಸ್ತೀನಿ. ಯಾಕೆಂದ್ರೆ ಇವ್ರದ್ದು ಮಿಡ್ ನೈಟ್ ಸಂಸ್ಕೃತ ಕಳ್ಳ, ಮಿಡ್ ನೈಟ್ ಸಂಸ್ಕೃತ. ಹೌದಾ ಕುಂಜಪ್ಪಣ್ಣ, ಹಾಗಿದ್ದರೆ ಬನ್ನಿ ಮಾರ್ರೆ, ತುಮಕೂರಿನ APMCಗೆ ಹೋಗಿ 1 ಕಿಲೋ ಹುಳಿಯಾಗಿರುವ ಹುಣಸೆ ಹಣ್ಣನ್ನು ತೆಗೆದುಕೊಂಡು ಕ್ಲೀನ್ ಆಗಿ ಇವರ ನಾಲಿಗೆಯನ್ನು ತಿಕ್ಕಿ ಬರೋಣ. ಲೀನಾಥಾಯ್, ನೀನಾಗೇನಾದ್ರೂ ಮಾಡಿದ್ರೆ ಲೇಸ್ ಆಗೋದು ನಿಂಗೆ, ಮತ್ತೆ ಆ ಹುಣಸೆ ಹಣ್ಣಿಗೆ ಕಳ್ಳ. ಅದು ಬಿಟ್ರೆ ಅದರಿಂದ ಯಾವ ಲಾಭನೂ ಇಲ್ಲ. ಯಾಕೆಂದ್ರೆ ಈ ಅವಾಚ್ಯ ಶಬ್ದಗಳೆಲ್ಲ ಇತ್ತೀಚಿನ ರಾಜಕೀಯ ಸಂಸ್ಕೃತಿ ಆಗ್ಬಿಟ್ಟಿದೆ ಕಳ್ಳನಾಥಾಯ್, ಸಂಸ್ಕೃತಿ ಆಗ್ಬಿಟ್ಟಿದೆ. ಅಂತದ್ದೇ ಇನ್ನೊಂದು ಕತೆ ಹೇಳ್ತೀನಿ ಬರ್ಲಾ ಇಲ್ಲಿ. ಈ ಚಿಕ್ಕೋಡಿ ಶಾಸಕ ರಾಜೇಶ್ ಅವರ ನುಡಿಮುತ್ತುಗಳನ್ನ ಕೇಳಲ್ಲ ಇಲ್ಲಿ. ಇಲ್ಲಿ ಗಂಡಸ್ತನ ಇದ್ರೆ ರಾಯಬಾಗ್ ತಾಲೂಕಲ್ಲಿ ನೌಕರಿ ಮಾಡೋ, ಇಲ್ಲ ಅಂದ್ರೆ ಕಿತ್ಕೊಂಡು ಹೋಗು ಮಗನೇ ನೀನು. ಮೂಳೆ ಇಲ್ಲದ ನಾಲಿಗೆ ಸರಿ ಇಲ್ಲ. ಸರ್ ಏನಿಲ್ಲ, ಇವರಿಗೆ ಡೇಟ್ ಕೊಡಿ, DSPಗೆ ಬರೀರಿ, ನೀವು ಬಂದ್ರೆ ಇಲ್ಲಿ ಇದು ಕೊಡಬೇಕು ಅಂತ ಇವನಿಗೆ ನೇಮಿಸ್ರಿ. ಇವನಿಗೆ ದಿಸ್ ಬ್ಲಡಿ ಹ್ಯಾಸ್ ಟು ಡೂ ಸರ್ವೆ. ಇಲ್ಲಿ ಗಂಡಸ್ತನ ಇದ್ರೆ ಇರೋ ನನ್ನ ತಾಲೂಕಲ್ಲಿ, ಷಂಡ್ರ ತರ ಬದುಕ್ತೀನಿ ಅಂದ್ರೆ ಇರೋದು ಅಗತ್ಯ ಇಲ್ಲ. ನಾ ತಹಸೀಲ್ದಾರ್ ಆಫೀಸ್ ಬೀಗ ಹಾಕೊಳ್ತೀನಿ. ಮೂಳೆ ಇಲ್ಲದ ನಾಲಿಗೆ ಸರಿ ಇಲ್ಲ. ಏನ್ ತಿಂತೀರಿ ನೀವು? ಅಯ್ಯಯ್ಯಯ್ಯೋ ಧರ್ಮಸ್ಥಳ ಮಂಜುನಾಥ, ಇದೆಂತದು ಮಾರ್ರೆ? ಇವರೆಲ್ಲ ಜನನಾಯಕರೋ ಅಥವಾ ಧನನಾಯಕರೋ ಗುಂಜಪ್ಪಣ್ಣ? ಲೀನಾಥಾಯ್ ಬಿಡ್ತು ಅನ್ಲೈನ್, ಒಂದು ಪಕ್ಷ ದನಗಳೇನಾದ್ರೂ ಮಾತಾಡೋಗಿದ್ದಿದ್ರು ಕೂಡ ಇಷ್ಟೊಂದು ಕೆಟ್ಟದಾಗಿ ಮಾತಾಡ್ತಿರ್ಲಿಲ್ಲ ಕಳ್ಳನಾಥಾಯ್. ವೈದ್ಯನಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಈಗ ಹೆಂಗಾಗಿದೆ ಗೊತ್ತಿಲ್ಲ.
ಒಂದಿಷ್ಟು ನಾಯಕರು ಮಾತಲ್ಲೇ ದಬ್ಬಾಳಿಕೆ ಮಾಡಿದ್ರೆ ಇನ್ನೊಂದಿಷ್ಟು ಜನರು ದೈಹಿಕವಾಗಿನೇ ದಬ್ಬಾಳಿಕೆ ಮಾಡ್ಬಿಡ್ತಾರೆ ಕಳ್ಳನಾಥ. ಇನ್ನೊಂದಿಷ್ಟು ಜನರು ದೈಹಿಕವಾಗಿನೇ ದಬ್ಬಾಳಿಕೆ ಮಾಡ್ಬಿಡ್ತಾರೆ ಕಳ್ಳ. ಇಲ್ಲೊಳ್ಳನಾಥ, ಇದೇ ಬೆಳಗಾವಿ ಚಿಕ್ಕೋಡಿಯಲ್ಲಿ ಮತ್ತೊಂದೇನಾಗಿದೆ ಅಂತ ನೀನೇ ನೋಡಪ್ಪ, ಗೊತ್ತಾಗುತ್ತೆ. ಇದು ಏನು ಕುಂಜಪ್ಪಣ್ಣ? ಇದೇನು ಗೊತ್ತೇನಪ್ಪ, ಚಿಕ್ಕೋಡಿಯ ರಾಜು ಕಾಗೆ ಅನ್ನೋ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿ ಇದ್ದಾನೆ ಕಣಪ್ಪ. ಈ ಪುಣ್ಯಾತ್ಮ ಅದೇನೋ ಫೇಸ್ಬುಕ್ ನಲ್ಲಿ ಆ ಕಾಗೆ ವಿರುದ್ಧ ಪೋಸ್ಟ್ ಮಾಡಿದ ಅನ್ನೋ ಕಾರಣಕ್ಕೆ ಈ ರೇಂಜ್ಗೆ ಹೊಡೆದು ಆಸ್ಪತ್ರೆ ಸೇರಿಸಿದ್ದಾರೆ ನೋಡ್ಲನಾಥ. ಈ ಪಾಪಿ ಜನರ ಹಾಳು ದುನಿಯಾ ಜೀವಂತ ಸುಡುಗಾಡು. ಓಯ್ ಗುಂಜಪ್ಪನವರೇ, ಆಗಿದ್ದರೆ ಇವರಿಗೆ ಯಾರೂ ಕೂಡ ಕರ್ಪೂರವನ್ನು ಹಚ್ಚಿ ಮಂಗಳಾರತಿಯನ್ನು ಮಾಡಲಿಲ್ಲವೇ? 3 ದಿನದ ಸಂತೆ ನಗು ನಗುತ ಮಾಡಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ ಮಾಡಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಲೀನಾಥೈ, ಎಲ್ಲವನ್ನ ಬಿಟ್ಟವ್ರಿಗೆ ಏನ್ ಮಾಡಿದ್ರೆ ಎಲ್ಲ ಬಂತ ಅಲ್ಲ ಕಳ್ಳನಾಥೈ. ಇವ್ರನ್ನ ನಾಯಕರನ್ನಾಗಿ ಮಾಡಿ ಇವ್ರು ಏನ್ ಮಾಡಿದ್ರು ನಮ್ಮ ಜನರು ಸಹಿಸ್ಕೋಬೇಕು ಕಳ್ಳೈ. ಆದ್ರೆ ತಡ್ಕಣಕ್ಕಾಗಲ್ಲ ಯಾರಾದ್ರೂ ಒಬ್ಬ ಏನಾದ್ರು ಅಂದ್ರೆ ಅವ್ರಿಗೆ ಈ ಗತಿ ಮಾಡ್ತಾರೆ ಅಂದ್ರೆ ಇದೇನೋ ರಾವಣ ರಾಜ್ಯ ಆಗ್ಬಿಟ್ಟಿದೆ ಕಳ್ಳೈ. ಹೋಗ್ಲಿ ಬಾರಪ್ಪ, ಈ ಕಾಗೆ ಬಗ್ಗೆ ನಾವು ಜಾಸ್ತಿ ಮಾತಾಡಿದ್ರೆ ಮತ್ತೆ ನಮ್ಮ ಮನೆಗೆ ರೌಡಿ ಮಕ್ಕಳನ್ನ ಕಳ್ಸಿ ಇವ್ ನಂಗೆ ಹೇಳ್ಕೊಂಡು ಹೋಗಿದವರು ನಡಿಲೈ ಶಿವನೇ ಶಂಭುಲಿಂಗ.